ಸ್ಕೀಮ್ ಆಕ್ಟಿವ್ ಇದ್ದರೂ ಕೂಡ ಹಣ ಯಾಕೆ ಬರ್ತಿಲ್ಲ? ಇದು ಟೆಂಪರರಿ ಡಿಲೇ ಅಥವಾ ಮುಂದಿನ ದಿನಗಳಲ್ಲಿ ಸ್ಕೀಮ್ ಸೈಲೆಂಟ್ ಆಗಿ ಸ್ಟಾಪ್ ಆಗುತ್ತಿದೆನಾ? ಯಾಕೆಂದರೆ ಜನವರಿ ನಂತರ ಸಾವಿರಾರು ಯುವಕರ ಅಕೌಂಟ್ಗೆ ಈ ಯುವ ನಿಧಿ ಹಣ ಬಂದಿಲ್ಲ ಎಂದು ಕಂಪ್ಲೇಂಟ್ ಬರುತ್ತಿವೆ. ಯೂಟ್ಯೂಬ್ ಕಾಮೆಂಟ್ ನೋಡಿದರೂ ಕೂಡ ಒಂದೇ ಮಾತು, ನನಗೂ ಬಂದಿಲ್ಲ, 4 ತಿಂಗಳು ಆಯಿತು, ಸ್ಟೇಟಸ್ ಆಕ್ಟಿವ್ ಇದೆ, ಆದರೂ ಅಮೌಂಟ್ ಬರ್ತಿಲ್ಲ. ಹಾಗಿದ್ರೆ ನಿಜವಾಗಿ ಏನಾಗಿದೆ? ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ನೋಡೋಣ. ನಾನು ಇತ್ತೀಚೆಗೆ ಸ್ವಲ್ಪ ರಿಸರ್ಚ್ ಮಾಡಿದೆ. ಯೂಟ್ಯೂಬ್ ವಿಡಿಯೋಸ್, ಕಾಮೆಂಟ್, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಒಂದೇ ಡಿಸ್ಕಷನ್. ಬಹಳಷ್ಟು ಯುವಕರು ಹೇಳ್ತಿದ್ದಾರೆ ಜನವರಿ ನಂತರ ಯುವ ನಿಧಿ ಪೇಮೆಂಟ್ ಬಂದಿಲ್ಲ ಅಂತ. ಕೆಲವರಿಗೆ ಜನವರಿಯಲ್ಲಿ ಕೊನೆಯ ಪೇಮೆಂಟ್ ಬಂದಿದೆ, ಇನ್ನು ಕೆಲವರಿಗೆ ಅದು ಕೂಡ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ದೊಡ್ಡ ಪ್ರಶ್ನೆ ಏನೆಂದರೆ, ಸರ್ಕಾರ ಸ್ಕೀಮ್ ಬಂದಂತ ಆಫಿಷಿಯಲಿ ಆಗಿ ಹೇಳಿಲ್ಲ, ಆದರೆ ಗ್ರೌಂಡ್ ರಿಯಾಲಿಟಿ ನೋಡಿದರೆ ಪೇಮೆಂಟ್ ರೆಗ್ಯುಲರ್ ಆಗಿ ಬರ್ತಿಲ್ಲ ಅನ್ನೋದು ಕ್ಲಿಯರ್ ಆಗಿದೆ. ಇದಕ್ಕೆ ಕೆಲ ಕಾರಣಗಳು ಇರಬಹುದು. ಮೊದಲದ್ದು ವೆರಿಫಿಕೇಶನ್. ಇವಾಗ ಗವರ್ಮೆಂಟ್ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಿದೆ ಅನ್ನೋ ಮಾತುಗಳು ಬರ್ತಿವೆ. ಯಾರಾದರೂ ಜಾಬ್ ಜಾಯಿನ್ ಮಾಡಿದರೆ, ಹೈಯರ್ ಸ್ಟಡೀಸ್ಗೆ ಸೇರಿದರೆ ಅಥವಾ ಡಾಕ್ಯುಮೆಂಟ್ ಮಿಸ್ ಮ್ಯಾಚ್ ಆಗಿದ್ರೆ ಪೇಮೆಂಟ್ ಹೋಲ್ಡ್ ಆಗಿರಬಹುದು. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಹಣ ಬಂದಿಲ್ಲ ಅನ್ನೋ ಸಾವಿರಾರು ಜನರು ಹೇಳ್ತಿದ್ದಾರೆ. ಆದ್ದರಿಂದ ಜನರಿಗೆ ಡೌಟ್ ಹೆಚ್ಚಾಗಿದೆ. ಇನ್ನೊಂದು ಕಡೆ ಬಜೆಟ್ ಬಗ್ಗೆ ಕೂಡ ಡಿಸ್ಕಷನ್ ನಡೆಯುತ್ತಿದೆ. ಈ ಬಾರಿ ಬಜೆಟ್ನಲ್ಲಿ ಯುವ ನಿಧಿಯ ಬಗ್ಗೆ ಹೆಚ್ಚು ಫೋಕಸ್ ಕಾಣ್ತಿಲ್ಲ ಅಂತ ಅಪೋಸಿಷನ್ ಕೂಡ ಕ್ವಶನ್ ಮಾಡಿದೆ. ಆದರೆ ಅನ್ಎಂಪ್ಲಾಯ್ ಯುವಕರಿಗೆ ಪಾಲಿಟಿಕ್ಸ್ ಬೇಡ, ಅವರಿಗೆ ಬೇಕಿದ್ದು ಒಂದೇ, ಹಣ ಯಾವಾಗ ಬರುತ್ತಾ? ಹಣ ಬರುತ್ತಾ ಅಥವಾ ಇಲ್ವಾ? ಯಾಕೆಂದರೆ ಕೆಲವರು ಈ ಅಮೌಂಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮೊಬೈಲ್ ರಿಚಾರ್ಜ್ ಆಗಿರಬಹುದು, ಡೈಲಿ ಎಕ್ಸ್ಪೆನ್ಸ್ ಆಗಿರಬಹುದು, ಅವರು ಇದರಿಂದಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಆದರೆ 4 ತಿಂಗಳು ಅಮೌಂಟ್ ಬರದೇ ಇದ್ದರೆ ನ್ಯಾಚುರಲ್ ಫ್ರಸ್ಟ್ರೇಷನ್ ಬರುತ್ತದೆ. ಇವಾಗ ನಿಮ್ಮ ಒಪಿನಿಯನ್ ಏನು? ಇದು ಟೆಂಪರರಿ ಡಿಲೇ ಅಥವಾ ಮುಂದಿನ ದಿನಗಳಲ್ಲಿ ಸ್ಕೀಮ್ ಸ್ಟಾಪ್ ಆಗುವ ಚಾನ್ಸಸ್ ಇದೆಯಾ? ನಿಮಗೂ ಜನವರಿ ನಂತರ ಯುವ ನಿಧಿ ಹಣ ಬಂದಿದೆ ಅಥವಾ ಇಲ್ಲ? ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ.